ಮೊದಲನೇದಾಗಿ ಆ, ಬರೋದಕ್ಕೆ ತುಂಬ ನೋವಾಗುತ್ತೆ. ಏನಾಗತ್ತಂದರೆ ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ಆದರ್ಶವಾಗಿ ತಗೊಂಡಾಗ ಅವರು ನಮ್ಮ ಜೊತೆ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಮೂಲತಃ ಅಣ್ಣವರ ದೊಡ್ಡ ಅಭಿಮಾನಿ. ಇವತ್ತು ನಾನೇನಾದರೂ ಅಭಿನಯದಲ್ಲಿ ಒಂದೇ ಒಂದು ಹೆಜ್ಜೆ ಇಟ್ಟಿದ್ದೀನಿ ನನ್ನ ಜೀವನದಲ್ಲಿ ಅಂತಂದರೆ ಅದಕ್ಕೆ ಕಾರಣನೇ ಡಾಕ್ಟರ್ ರಾಜ್ಕುಮಾರ್ ಅವರು. ಇಲ್ಲಿ ಬಂದಾಗೆಲ್ಲನೂ ಅಣ್ಣವರ ಒಂದು ಈ ಪವಿತ್ರ ಧಾಮ ಅಂತ ಹೇಳ್ತೀನಿ. ಇದು ಯಾವತ್ತೂ ನಾನು ಯಾರಿಗೂ ಹೇಳ್ತೀನಿ, ಸಮಾಧಿಯಿಂದ ಯಾರೂ ಕರಿಬೇಡಿ, ಇದು ಒಂದು ಪವಿತ್ರ ಶಾಂತಿ ಧಾಮ ಇದು. ಇಲ್ಲಿ ಬಂದಾಗ ಏನೋ ಒಂದು ಎನರ್ಜಿ ತೊಗೊಂಡು ಹೋಗ್ತೀವಿ. ಅಲ್ಲಿ ಒಂದು ನಿಮಿಷ ಕ್ಯಾಮ್ರಾ ಪ್ಯಾನ್ ಮಾಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಅವ್ರು ಏನಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಒಂದು ಕಾರಣ ಇದೆ ಆ್ಯಕ್ಚುಲಿ. ಇಲ್ಲಿ ಪ್ರತಿಯೊಬ್ಬರು ಬಂದವರು ಏನೋ ಒಂದು ಪಾಸಿಟಿವ್ ಎನರ್ಜಿ ತೊಗೊಂಡು ಹೋಗ್ತಾರೆ, ಅವ್ರ ಜೀವನದಲ್ಲಿ ಏನೋ ಒಂದು ಸ್ಫೂರ್ತಿ ತೊಗೊಂಡು ಹೋಗ್ತಾರೆ. ಯಾಕಂದರೆ ಆ ಪುಣ್ಯಾತ್ಮ ಮಾಡಿರೋದು ಅದು ನಮಗೆ ಒಂದು ಬದುಕೋ ದಾರಿನ ನಮಗೆ ತೋರಿಸ್ಬಿಟ್ಟು ಹೋಗಿದ್ದಾರೆ ಅವ್ರು ಆ್ಯಕ್ಚುಲಿ. ಯಾಕಂದರೆ ನಾವೆಲ್ಲ ಜೀವನದಲ್ಲಿ ನಯ ವಿನಯ ಹೇಗಿರಬೇಕು, ದೊಡ್ಡವರು ಚಿಕ್ಕವ್ರಿಗೆ ಎಷ್ಟು ನಾವು ಗೌರವ ಕೊಡಬೇಕು, ನಾವು ಮಾಡೋ ಕಾಯಕದಲ್ಲಿ ಎಷ್ಟು ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು. ಸೊ ಅಷ್ಟೇ ಅಲ್ಲ, ಮತ್ತು ನಮ್ಮ ಕೈಲಾದಾಗ ನಾವು ಇನ್ನೊಬ್ರಿಗೆ ನಾವು ಸಹಾಯ ಮಾಡಬೇಕು. ಸೊ ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿನ ನಾವು ಸ್ಫೂರ್ತಿಯಾಗಿ ತೊಗೊಂಡು ಒಂದು ಆದರ್ಶ ವ್ಯಕ್ತಿಯಾಗಿ ತೊಗೊಂಡ್ಬಿಟ್ರೆ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋದಕ್ಕೆ ಭಾಳ ಸುಲಭ ಅಂತ ನನ್ನ ಒಂದು ಭಾವನೆ. ಆ್ಯಕ್ಚುಲಿ ಏನಂತಂದರೆ ನಾವು ಅವರಿಂದ ಭಾಳಷ್ಟು ವಿಷಯಗಳನ್ನು ನಾವು ಕಲ್ತ್ಕೊಳ್ಬೋದು. ಬಟ್ ಯಾಕಂದರೆ ನೋಡಿ, ನಾವು ಒಬ್ಬ ಕಲಾವಿದನಾಗಿ ನಾನು ಒಂದು ನಟನೆಯಲ್ಲಿರ್ಬೋದು, ಮತ್ತು ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ ನಾವು ದೊಡ್ಡ ದೊಡ್ಡ ಈ ಕಲಾವಿದರು ಯಾರಿದ್ದಾರೆ, ಅಣ್ಣ ಅವ್ರು ಇರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಶಂಕರ್ನಾಗ್ ಸರ್ ಇರ್ಬೋದು, ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರೆಲ್ಲರೂ ಆ್ಯಕ್ಚುಲಿ ನಾವು ನಮ್ಮ ಜೊತೆಲೇ ಇದ್ದಾರೆ ಅಂತಲೇ ನಾವು ಭಾವಿಸೋದು. ಪುನೀತ್ ರಾಜ್ಕುಮಾರ್ ಖಂಡಿತ ನಮ್ಮಿಂದ ದೂರ ಆಗಿಲ್ಲ. ಅವ್ರು ಯಾವತ್ತಿದ್ರೂ ನಮ್ಮ ಜೊತೆನೇ ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ, ನಾವು ಮಾಡೋ ಒಂದು ಒಳ್ಳೆ ಕೆಲಸದಲ್ಲಿ ನಾವು ಸದಾ ಅವರನ್ನು ನಾವು ಕಾಣ್ಬೋದು ಅಂತ ನನ್ನ ಒಂದು ಭಾವನೆ. ಸೊ ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ ನಾನು.